ಜಾನ್ವಿ ಅವರೇ, ಚಿನ್ನಮರಿ, ರೀ ಯಾ ರೀ ಥ್ಯಾಂಕ್ ಯು ಥ್ಯಾಂಕ್ ಯು. ರೀ ಹಾಂ, ನಿದ್ದೆ ಮಾಡೋದು ಬಿಟ್ಟು ಇಷ್ಟೊತ್ತಲ್ಲಿ ಏನು ಮಾಡ್ತಿದ್ದೀರಾ? ಅದು ನನಗೆ ನಿದ್ದೆ ಬರ್ತಿರ್ಲಿಲ್ಲ. ನೀವು ನಿಶ್ಚಿಂತೆಯಿಂದ ಮಲಗಿದ್ರಿ. ಯಾಕೆ ನಿಮಗೆ ಡಿಸ್ಟರ್ಬ್ ಮಾಡೋದು? ಹೇಗೋ ಒಂದು ಫೋನ್ ಕಾಲ್ ಮಾಡಬೇಕಿತ್ತು, ಅದಕ್ಕೆ ಬಂದುಬಿಟ್ಟೆ. ಇವಾಗ ಯಾರ ಜೊತೆ ಫೋನ್ ಕಾಲ್? ಅದು ಧರ್ಮರಾಜ್ ಮತ್ತು ದೇವಕಿ ಅವ್ರಿಗೆ. ನೀವೇ ಹೇಳಿದ್ರಲ್ಲ ಜಾನ್ವಿ ಅವರೇ, ಅತ್ತೆಗೆ ಯಾವತ್ತೂ ಸಿಗದಿರೋಷ್ಟು ಖುಷಿ ಸಿಕ್ಕಿದೆ ಇವತ್ತು. ಅಣ್ಣ ತಂಗಿ ಇಬ್ಬರು ಒಂದಾಗಿದ್ದಾರೆ ಅಂತ. ಹಾಗಿದ್ಮೇಲೆ ಒಂದು ಸಣ್ಣ ಥ್ಯಾಂಕ್ಸ್ ಹೇಳೋದು ಸಹಜ ಅಲ್ವಾ? ಅದೇನೋ ನಿಜ ಬಿಡಿ. ಈ ಮೊದಲು ನನಗೆ ಸತ್ಯನಾರಾಯಣ ಪೂಜೆ ಕರೆದಾಗ ನಂಗೆ ಸ್ವಲ್ಪನೂ ಬರೋದಕ್ಕೆ ಇಷ್ಟನೇ ಇರಲಿಲ್ಲ. ಆದರೆ ಬಂದಿದ್ದರಿಂದ ಅಪ್ಪ ಅಮ್ಮ ಮಾವ ಒಂದಾಗೋದನ್ನು ನೋಡೋಕ್ಕೆ ಸಿಕ್ತು. ಹಾಗೆ ನನ್ನ ಕೂಡ ಕ್ಷಮಿಸಿದ್ರು. ಒಂಥರ ಸಾರ್ಥಕ ಅನಿಸ್ತು. ಖುಷಿ ಆಯಿತು ಬಿಡಿ. ನೀವು ಹೀಗೆ ಖುಷಿಯಾಗಿದ್ದರೆ ನನಗೆ ಇನ್ನೇನು ಬೇಕು ಹೇಳಿ? ನಿಮ್ಮ ಖುಷಿಗೋಸ್ಕರ ಈ ಜಯಂತ ಏನು ಬೇಕಾದರೂ ಮಾಡ್ತೀರಾ ಅಂತ ನನಗೆ ಗೊತ್ತು. ಆದರೆ ನೀವೇನು ಮಾಡೋದು ಬೇಕಾಗಿಲ್ಲ. ನನ್ನ ಖುಷಿ ಎಲ್ಲಿದೆ, ಹೇಗೆ ಪಡ್ಕೊಳ್ಳೋದು ಅಂತ ನನಗೆ ಗೊತ್ತಿದೆ. ಫೋನ್ನಲ್ಲಿ ಮಾತಾಡಿದಾಗಿದ್ದರೆ ಬಂದು ಮಲ್ಕೊಳ್ಳಿ. ಅಲ್ಲ, ಛೇ, ಇವ್ರ ಮನಸ್ಸನ್ನು ಹೇಗೆ ಗೆಲ್ಲಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಥ್ಯಾಂಕ್ ಯು ಜಾನ್ವಿ ಅವರೇ. ನೀವು ನೆನ್ನೆ ಖುಷಿಯಾಗಿ ನಗ್ತಾ ಇದ್ರಲ್ಲ, ಹಾಗೆ ಜೀವನ ಪೂರ್ತಿ ಇರ್ಬೇಕು ನೀವು. ಅಷ್ಟೇ ನನಗೆ ಬೇಕಾಗಿರೋದು. ಹಾಗಂತ ಮನಸ್ಸಿಲ್ಲದೆ ಸುಮ್ಮನೆ ನಗೋದಕ್ಕೆ ನಂಗೆ ಬರಲ್ಲ. ಅದು ನಂಗೆ ಇಷ್ಟನೂ ಇಲ್ಲ. ಏನೋ ನೀವು ಕೀ ಕೊಟ್ಬಿಟ್ರಿ ನನ್ನ ಕೈಗೆ ಅಂದ ತಕ್ಷಣ ಸುಮ್ಮನೆ ನಗೋದಕ್ಕೆ ನಾನೇನು ಬೊಂಬೆ ಅಲ್ಲ. ಯಾಕೆ ಹೀಗೆ ಮಾತಾಡಿ ನೋವಾಗಿರೋ ಮನಸ್ಸನ್ನು ಇನ್ನೂ ಘಾಸಿ ಮಾಡ್ತೀರಿ? ತಪ್ಪಲ್ವಾ? ತಪ್ಪು ಯಾರು ಮಾಡಿರೋದು ಅಂತ ನಿಮಗೆ ಗೊತ್ತಲ್ವಾ? ಜಾನ್ವಿ ಅವರೇ, ನಿಮ್ಮ ಪ್ರೀತಿನ ನಾನು ಯಾವಾಗೂ ಶಾಶ್ವತವಾಗಿ ಪಡಿಬೇಕು, ಅದು ಬರೀ ನನ್ನ ಸ್ವತ್ತೇ ಆಗಬೇಕು ಅನ್ನೋ ಆಸೆನಲ್ಲಿ ಹಾಗೆಲ್ಲ ನಡ್ಕೊಂಡೆ. ಜಯಂತ ಬೇಕಾದರೆ ನಿಮಗೋಸ್ಕರ ಅವನ ಜೀವನ ಕೊಟ್ಟುಬಿಡ್ತಾನೆ, ಮರಿಬೇಡಿ. ಓ ಹೌದಾ? ನಿಮ್ಗೆ ಅದರ ಬಗ್ಗೆನೂ ನಂಬಿಕೆ ಇಲ್ವಾ ಚಿನ್ನಮರಿ? ಸಾರಿ, ಹಾಗೆ ನಿಮ್ಮನ್ನು ಕರಿಬಾರ್ದು ಅಂತ ನಿನ್ನೆ ರಾತ್ರಿನೂ ಜ್ಞಾಪಿಸಿದ್ದೀರಿ. ಐನೋ, ಅಭ್ಯಾಸ ಬಲ ಕರೆದುಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನೋಡಿ, ಸಾಯೋದ್ರಿಂದ ನಾನು ಬದಲಾಗ್ತೀನಿ ಅಂತ ನೀವು ಅನ್ಕೋಬೇಡಿ. ಸಾವನ್ನೇ ಗೆದ್ದು ಬಂದಿರೋಳು ನಾನು. ಸಾವು ಹೇಗಿರುತ್ತೆ ಅಂತ ಹತ್ತಿರದಿಂದ ನೋಡಿರೋಳು. ಬೇರೆಯವ್ರ ಸಾವನ್ನು ನಾನೇನು ಬಯಸೋದಿಲ್ಲ. ನಿಮ್ಗೆ ಇದನ್ನು ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿಲ್ಲ ಅಲ್ವಾ? ಬಿಟ್ಬಿಡಿ. ನಿಮಗೆ ಗೊತ್ತಾಗ್ಸಕ್ಕೆ ಅಂತಲೇ ಬಂದಿರೋಳು ನಾನು. ಒಂದು ಸತಿ ನಂಬಿಕೆ ಕೆಟ್ಟಿರೋ ನನಗೆ ಅಷ್ಟು ಸುಲಭವಾಗಿ ನಿಮ್ಮ ಮೇಲೆ ನಂಬಿಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ.